ಲೆಟ್ಸ್ ಗೋ. ನಿಂಗೆ ಆಗ್ತಿದ್ಯಾವ ಮಾತಾಡಕ್ ಕೊಟ್ಟಿಲ್ಲ. ನಮ್ಮಮ್ಮ ಅಲ್ಲಿ ನೋಡಿ ಓಡೋದ್ರು, ನಮ್ಮಮ್ಮ ಓಡೋದ್ರು. ನಿಂಗೆ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಎಲ್ಲರೂ ತಮ್ಮನೇಲಲ್ಲಿ ನೋಡಿರಂಗೆ, ಸೊ ಲಾಸ್ಟ್ ಟೈಮು ಆಲ್ಮೋಸ್ಟ್ 1.5 ಇಯರ್ ಮುಂಚೆ ನಾನು ಇದು ಮಾಡಿದ್ದೆ, ಜೋಲೋ ಚಿಪ್ ಚಾಲೆಂಜ್ ಮಾಡಿದ್ದೆ. ಬಟ್ ಈ ಸತಿ ನಾವು ಜೋಲೋ ಚಾಕ್ಲೇಟ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಜೋಲೋ ಚಾಕ್ಲೇಟ್ ಚಾಲೆಂಜು ಕೆಲವರು ಟ್ರೈ ಮಾಡಿರ್ತೀರ, ಕೆಲವ್ರು ಗೊತ್ತಿರಲ್ಲ ಜೋಲೋ ಚಾಕ್ಲೇಟ್ ಬಗ್ಗೆ. ಸೊ ಜೋಲೋ ಚಿಪ್ಗೆ ಮತ್ತು ಜೋಲೋ ಚಾಕ್ಲೇಟ್ಗೆ ತುಂಬ ಅಂದರೆ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಜೋಲೋ ಚಿಪ್ ಎಲ್ಲ ನಿಮಗೆ ಓಕೆ. ಎಲ್ಲದಕ್ಕಿಂತ ಮುಂಚೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಬೋತ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಆಲ್ಸೋ ನಂದಿನಿ ಅಕ್ಕ ಬರ್ತಾ ಇದ್ದಾರೆ ಗೈಸ್, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರೇನೋ ಅನ್ನಕ್ಕೆ ಇಟ್ಬಿಟ್ಟು ಬರೋಕ್ಕೆ ಅಂತ ಏನೋ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ರೈಟ್ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ಆರ್ ಸೂನ್ ಹಿಟ್ಟಿಂಗ್ 30K ಆಲ್ಮೋಸ್ಟ್. ಸೊ ಇವಾಗ ಇದು ಹೆಂಗೆ ಗೊತ್ತಾ, ಜೋಲೋ ಚಿಪ್ಪು ತುಂಬ ಖಾರ ಇರುತ್ತಲ್ಲ, ಸೊ ಖಾರ ಜಾಸ್ತಿ, ಅದನ್ನು ಟಾಲ್ರೇಟ್ ಮಾಡೋಕ್ಕೆ ಕಷ್ಟ. ಇದು ಹೆಂಗಂದರೆ ತುಂಬ ಸ್ವೀಟ್ ಇರುತ್ತೆ, ಸ್ವೀಟ್ನ ಟಾಲ್ರೇಟ್ ಮಾಡೋಕ್ಕೆ ಕಷ್ಟ. ಸ್ವೀಟ್ ಇರುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ಅದೇ ಚಾಲೆಂಜು, ಲೈಕ್ ಅದನ್ನ ಹೆಂಗೆ ಟಾಲರೇಟ್ ಮಾಡ್ತೀರ ಅಂತ. ಆ್ಯಂಡ್ ಅದಾದಮೇಲೆ ನೀವು ಇದನ್ನು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಯಾವುದೋ ಒಂದು ಹಾಡು ಹೇಳಕ್ಕೆ ಕೊಡ್ತೀವಿ, ಅಥವಾ ಏನಾರು ಒಂದು ರಿಡಲ್ ಥರ ಏನೋ ಆ ಥರ ಏನೋ ಒಂದು ಇರುತ್ತೆ. ಅತ್ತೆ ನೀವು ಶ್ಲೋಕ ಹೇಳಂಗಿದ್ರೆ ಹೇಳ್ಬೋದು. ಅದೇ ಅದ್ರದ್ದು. ಓಕೆನಾ ರೆಡಿನಾ? ಸ್ವೀಟ್ ಇದ್ರು, ಇಟ್ ಈಸ್ ಅ ಚಾಕ್ಲೇಟ್. ಓಕೆನಾ ಗೈಸ್? ಸೊ ಇವಾಗ ಇದನ್ನು ನೀಟಾಗಿ ಪೀಸಾಗಿ ಕಟ್ ಮಾಡ್ತೀನಿ. ಸೊ ಟೋಟಲ್ 5 ಜನ ಟ್ರೈ ಮಾಡ್ತಾರೆ. ಸೊ ನಾನು ಇದನ್ನು ಟ್ರೈ ಮಾಡ್ತೀವಲ್ಲ, ಐ ವಿಲ್ ಬಿ ಹೋಸ್ಟಿಂಗ್ ಅಲ್ಲ, ಸೊ ನಾನು ಹೋಸ್ಟ್ ಮಾಡ್ತಾ ಇರ್ತೀನಿ ಗೈಸ್. ಸೊ ಅದಕ್ಕೆ ನಾನು ಟ್ರೈ ಮಾಡಲ್ಲ. ಸೊ ಫೈನಲಿ ನಂದಿನಿ ಅಕ್ಕ ಬಂದಿದ್ದಾರೆ. ನಂದಿನಿ ಅಕ್ಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ ಗೈಸ್, ಇಷ್ಟು ಜನ ಇದ್ದಾರೆ ಟೋಟಲು. ಸೊ ಇದನ್ನು 5 ಪೀಸಸ್ ಆಗಿ ಕಟ್ ಮಾಡೋಣ. ಸೊ ಇವಾಗ ಹೆಲ್ಪ್ ಮೀ ರೆಕಾರ್ಡ್. ಸ್ವೀಟು ಅಂದ್ರೆ ಆ ಸ್ವೀಟ್ನ ಟಾಲರೇಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ಬೇಕಲ್ಲ. ಜೋಲೋ ಚಿಪ್ಪಲ್ಲಿ ಖಾರ ಇರುತ್ತಲ್ಲ, ಇದು ಅದೇ ತರ ತುಂಬಾ ಸ್ವೀಟ್ ಇರುತ್ತೆ. ಅದಾದ್ಮೇಲೆ ಒಂದು ಹಾಡು ಹೇಳ್ಬೇಕಂತೆ ಕೊಟ್ಟಾದ್ಮೇಲೆ. ಅದು ಯಾವ್ದ್ರೊಳ ನೋಡಿದೀನಿಲ್ಲ, ಅದ ಇದು ಇಲ್ಲ, ಅದು ಬೇಡ, ಅದು ಚಿಪ್ಸ್. ನೋಡಿ, ಇದು ಚಾಕ್ಲೇಟು, ಇದೇ ಬೇರೆ ಅದೇ ಬೇರೆ. ಸ್ವಲ್ಪನೇ ಕೊಡೋದು, ತುಂಬಾ ಜಾಸ್ತಿನೂ ಕೊಡಲ್ಲ. ಮಾತಾಡಿದ್ರೆ ಒಂಥರ ಏನೋ ಡಿಫ್ರೆಂಟ್ ಬರುತ್ತೆ ಅನ್ಸುತ್ತೆ. ಅದಕ್ಕೆ ಏನಿಲ್ಲ, ಅದು ಚಾಕ್ಲೇಟ್ ಸಮಥಿಂಗ್ ಏನೋ ಇದೆ. ಅದು ಬಿಸಿ ಸ್ವಲ್ಪ ಮೆಲ್ಟ್ ಆಗಿದೆ. ಇಷ್ಟೇ ಅಮ್ಮ ಕೊಡೋದೇ ಇಷ್ಟು, ಇದು ಜಾಸ್ತಿ ಏನಿರಲ್ಲ. ಅದ ಏನೋ ಇದೆ ಟ್ವಿಸ್ಟ್. ಟ್ವಿಸ್ಟ್ ಏನು ಗೊತ್ತಾ? ಇಲ್ಲ ಟ್ವಿಸ್ಟ್ ನಾನು ತಿನ್ನಲ್ಲ. ನೋಡಿ ಗೈಸ್, ಇವಾಗ ಇದರಲ್ಲೆಲ್ಲ ಇದೆಯಲ್ಲ, ಸೊ ಇದನ್ನೆಲ್ಲ ಅವ್ರು ನೋಡೋಂಗಿಲ್ಲ. ಅದೇ ಟ್ವಿಸ್ಟು. ನೋಡಿ, ಇಷ್ಟು ಜನಕ್ಕೆ ಇದು ಸಿಗ್ತಾ ಇದೆ. ಇಷ್ಟು ನೋಡಿ ಗೈಸ್, ಇಷ್ಟು ಜನಕ್ಕೆ ಸಿಗ್ತಾ ಇದೆ. ಭಯ ಆಗ್ತಾ ಇದೆಯಾ? ಭಯ ಏನಕ್ಕೆ? ನಂದು ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಾ, ಎಲ್ಲರೂ ಜೋಲೋ ಚಾಕ್ಲೇಟ್ ಆಗಲಿ ಜೋಲೋ ಚಿಪ್ಸ್ನಾಗಲಿ ಹುಡುಗರೆಲ್ಲ ಟ್ರೈ ಮಾಡಿರ್ತಾರೆ, ಬಟ್ ದೊಡ್ಡವ್ರಿಗೆ ಯಾರು ಟ್ರೈ ಮಾಡಿಸಿರಲ್ಲ. ನಂದೇನಾದ್ರೆ ದೊಡ್ಡವ್ರಿಗೆಲ್ಲ ಟ್ರೈ ಮಾಡ್ಸೋಣ ಇವತ್ತು ಮೇನು. ಅದಕ್ಕೆ ಊಟಕ್ಕಿಂತ ಮುಂಚೆನೇ ಕರೆಸಿದ್ದು. ಊಟ ಮಾಡಿದ್ರೆ ಬೇಡ ಅಂತ. ಇಲ್ಲ ಬಾಯ್ ಟೇಸ್ಟ್ ಚೇಂಜ್ ಆಗುತ್ತಾನೋ? ಬಾಯ್ ಟೇಸ್ಟ್ ಚೇಂಜ್ ಆಗುತ್ತಾ? ಇದು ವಾಯ್ಸ್ ಚೇಂಜ್ ಆಗುತ್ತೆ. ಎಲ್ಲರೂ ಒಂದೇ ಸತಿ ಹಾಕೋಣ ಬಾಯಿಗೆ. ಸೊ ಯಾರಿಗೆ ಏನು ಅಂತ ಹೇಳ್ಬಾರ್ದು. ಹೌದು, ಎಲ್ಲ ಒಂದೇ ಸತಿ ಹಾಕೊಳ್ಳಿ ಬಾಯಿಗೆ. ನಿಜ. ವಿಶ್ವತನು ಕೃತಿಕ್ ಹಾಕೊಳ್ಳಿ, ಅವ್ರದ್ದು ಏನ್ ಚೇಂಜ್ ನೋಡಿ. ಯಾಕೆ? ಕರೆಕ್ಟ್ ಆಗಿದೆ. ಇದೆರಡು ತಿಕ್ಕು ಮತ್ತೆ ವಿಶ್ವತನಿಗೆ. ಖಾರ ಇದ್ರೆ ಮಾತ್ರ ನನಗೆ ಕೊಡ್ಬೇಡ, ಖಾರ ತಿನ್ನಕ್ಕಾಗಲ್ಲ. ಆಮೇಲೆ ಖಾರ ಇಲ್ಲಮ್ಮ. ನಿನ್ ಜನ್ಮಕ್ಕೆ ಹೋಗೋ ಚಾಕ್ಲೇಟ್ ಅಮ್ಮ. ಸೊ ಇಷ್ಟು ಜನನು ಒಟ್ಟಿಗೆ ತೊಗೊಬೇಕು ಇವಾಗ. ಅದಕ್ಕೆ ನಾನು ನೀಟಾಗಿ ರೆಕಾರ್ಡ್ ಮಾಡ್ತೀನಿ, ನೀವು ಅಷ್ಟು ಜನ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಎಡವಟ್ಟಾಗುತ್ತೆ. ನಾನು ತಿಂದಿಲ್ಲ ಗೈಸ್. ಸೊ ಟೋಟಲ್ ನೋಡಿ 5 ಪೀಸಸ್ ರೆಡಿ ಇದೆ. 5 ಪೀಸ್ ಇಟ್ಟಿದ್ದೀನಿ. ಇಲ್ಲ ಅತ್ತೆ, ಓಕೆನಾ? ಸೊ ಇವಾಗ 5 ಜನ ಒಂದೊಂದು ತೊಗೊತೀರಾ? ಇದೆರಡು ವಿಶ್ವ
ಅವ್ರಿಬ್ರಿಗೂ ಚೂರು ಜಾಸ್ತಿ ಕೊಡ್ತೀನಿ. ಹಾಂ ಕೈಯಲ್ಲಿ ಇಟ್ಕೊಂಡು ಬೇಸ್ ಎಲ್ಲರಿಗೂ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ನನಗೆ ಚಿಕ್ಕದೇ ನಂದಿನಿ ಅಕ್ಕ ಇದು ಅದೇನು ಏನು ಮಾಡಂಗಿಲ್ಲ. ಫಸ್ಟ್ ಸುಮ್ಮನೆ ಕೈಯಲ್ಲಿ ಇಟ್ಕೊಳ್ಳಿ. ನಂದಿನಿ ಅಕ್ಕ ಕರೆಕ್ಟ್ ಆಗಿದ್ದೀನಿ. ಏ, ನಂಗೆ ಜಾಸ್ತಿ ಅದ್ ಕೊಟ್ಟಿದ್ದು. ಕೊಡ ನನಗೆ. ಬೇಗ ತಗೊಳ್ಳಿ. ಅದ್ ಕೊಡ ನನಗೆ. ನಿಮ್ಮ ಮೇಲೆ ನನಗೆ ಜಾಸ್ತಿ ಪ್ರೀತಿ ಇದೆ ಅದಕ್ಕೆ ಮತ್ತೆ ಇಲ್ಲ ನಂದಿನಿ ಅಕ್ಕ ಯಾಕ್ ಅತ್ತಿ? ನೋಡು. ಕರೆಕ್ಟ್ ಆಗಿದೆ. ಅದ್ ಕೊಡ ಮನುಷ್ಯ ನನಗೆ ಇದೆ. ದೊಡ್ಡದು. ಭಯ ಆಗ್ತದೆ. ಸಹೋ ಇದು ನಿಮಗೆ ಗೈಸ್. ಸೊ ಇವಾಗ ಎಲ್ಲರಿಗೂ ಒಂದೊಂದೇ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಎಲ್ಲ ಕುತ್ಕೊಳ್ಳಿ ಆರಾಮಾಗೆ. ಇವಾಗ ಫಸ್ಟು ಸ್ಮೆಲ್ ನೋಡ್ಬಿಟ್ಟು ನಿಮ್ಮ ರಿಯಾಕ್ಷನ್ ಹೇಳಿ. ಅಮ್ಮ ನೀನು ಫಸ್ಟ್ ಸ್ಮೆಲ್ ನೋಡು. ನಿಂಗೆ ಏನು ಅನ್ಸ್ಬೋದು? ಚಾಕ್ಲೇಟ್ ಥರನೇ ಇದೆ, ಕೋಕೋ ಪೌಡರ್ ಥರ. ಬರೀ ಚಾಕ್ಲೇಟ್ ಥರ ಇದೆ ತಾನೆ? ಮತ್ತು ನಿಮಗೆ ನಿಮ್ಮ ಪ್ರಕಾರ ಕಾಫಿ ಏನೋ ಸಮಥಿಂಗ್ ಕಾಫಿ ಥರ ಏನೋ ಅನಿಸ್ತಿದ್ಯಾ? ಓಕೆ ನಂದಿನಿ ಅಕ್ಕ ನಿಮಗೆ ಚಾಕ್ಲೇಟ್ ಫ್ಲೇವರ್. ನೀಟಾಗಿ ಚಾಕ್ಲೇಟ್ ಅನಿಸ್ತಿದ್ಯಾ? ಸಹೋ ನಿಮಗೆ? ನಿಂಗೂ ಚಾಕ್ಲೇಟು. ನಿಮಗೆ ಡಾರ್ಕ್ ಚಾಕ್ಲೇಟ್ ಥರ. ಓಕೆ ಇವಾಗ ಎಲ್ಲದಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ. ಇದನ್ನು ಕೈಯಲ್ಲಿ ಒಂದ್ಸತಿ ಮುಟ್ಟ ಮೇಲೆ ಮುಖ ಆಗಲಿ ಕಣ್ಣಾಗಲಿ ಮುಟ್ಕೊಬೇಡಿ. ಇದನ್ನು ಒಂದ್ಸತಿ ಮುಟ್ಟಿದ ಮೇಲೆ ಮುಖ ಆಗಲಿ ಕಣ್ಣಾಗಿ ಮುಟ್ಕೊಳಂಗಿಲ್ಲ. ನನಗೆ ಹೇಳ್ಬೇಡ. ಇಲ್ಲಮ್ಮ ಚಾಕ್ಲೇಟ್ ಅಮ್ಮ, ಆಯಿತಾ? ಓಕೆ ಮುಟ್ಕೊಬೇಡಿ. ಅದೆಲ್ಲ ಒಂದೊಂದು ಟ್ವಿಸ್ಟು ಹೇಳ್ತೀನಿ ಆಯಿತಾ? ಕಮಾನ್ ಇವಾಗ 3, 2, 1 1 ಶಾಟ್ ಹಾಕೊಬೇಕೆಲ್ಲ ಬಾಯಿಗೆ ಆಯಿತಾ? ಹಾಂ ಫುಲ್ಲು ಅಷ್ಟು ಒಂದೇ ಸತಿ ಹಾಕ್ಕೊಳ್ಳಿ. ನನಗೆ ಜಾಸ್ತಿ ಉಗಿಯಂಗಿಲ್ಲ ಆಯಿತಾ? 3, 2, 1 ಲೆಟ್ಸ್ ಗೋ. ಯಾರು ಏನು ಮಾತಾಡಬೇಡ್ರಿ. ಇಲ್ಲ ಇವಾಗ ಬೇಡ. ಏನಾಗ್ತದೆ ನಂದಿನಿ ಅಕ್ಕ? ತಿನ್ಬಿಡ್ರಿ ಅಗಿರಿ ನೀಟಾಗಿ. ಅದು ಟಂಗ್ ಮೇಲೆಲ್ಲ ಹೋಗ್ಬೇಕು. ತಿನ್ನು ನಮ್ಮ ಅಮ್ಮನ ಫೇಸ್ ಹಾಕ್ಬಿಟ್ಟು ತಲೆ ಗಿರಾ ಅಂತ ಹಾಕ್ಬೇಕು. ತಲೆ ಸುತ್ತ ಬರ್ತದಲ್ಲ. ಇಲ್ಲಮ್ಮ ಸ್ವಲ್ಪ ಖಾರ ಇದೆ. ಸಹೋ ಏನಾಗ್ತಿದೆ ಸಹೋ? ಟಂಗು ಥ್ರೋಟ್ ಎಲ್ಲ ಕಂಡೋಡು ಅಪ್ಪ ಆಗಲ್ಲ. ಅತ್ತೆ ಒಬ್ರು ನೋಡು ಗುಂಡ್ಕಲ್ ತರ ಕೂತವ್ರೆ. ಯಪ್ಪ ಅತ್ತೆಗೆ ಏನೂ ಆಗ್ತಾ ಇಲ್ಲ. ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ನಿಂಗೆ ಆಗ್ತಿದ್ಯಾವ? ಮಾತಾಡೋಕೆ ಕೊಟ್ಟಿಲ್ಲ. ನಿಮ್ಮಮ್ಮ ನುಂಗಿಲ್ಲ. ಆನು ಇಲ್ಲತ್ತೆ ತಿನ್ಬಿಟ್ಟವ್ರೆ. ಅಯ್ಯೋ ಗೈಸ್ ನಮ್ಮಮ್ಮ ತಿನ್ಬಿಟ್ಟವ್ರೆ. ನಂದಿನಿ ಅಕ್ಕ ಬ್ರೋ, ನಂದಿನಿ ಅಕ್ಕನ ಹಿಡ್ಕೊ, ಬಿಡ್ಲೇ ಬೇಡ ತಿನ್ನೋ ತನಕ. ಅತ್ತೆಗೆ ಸ್ಟಾರ್ಟ್ ಆಯ್ತು. ಏನದು ಚಾಕ್ಲೇಟ್ ತಾನೇ? ನಿಂಗೆ ಚಾಕ್ಲೇಟ್ ತಾನೇ ಬೇಕಿದ್ದು ಗೈಸ್. ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮಂಗೆ ಚಾಕ್ಲೇಟ್ ಎದ್ದೋಳಂಗಿಲ್ಲ. ಒಂದ್ಸತಿ ಸೈನಪ್ ಆದ್ಮೇಲೆ ಕುತ್ಕೊಂಡ್ಬಿಡ್ಬೇಕು. ಇಲ್ಲ ನೀರು ಕುಡಿಯೋಂಗಿಲ್ಲ. 1 ನಿಮಿಷ. ಇವಾಗ ಫಸ್ಟು ಇದೆಲ್ಲ ಉರಿತಾ ಇದೆ. ಇವಾಗ ಯಾರು ಫಸ್ಟು ಹೋಗಿಬೇಕು ಅನಿಸ್ತಿದೆ? ಅಥವಾ ಇಲ್ಲ ನೀವೆಲ್ಲ ತಿನ್ಬಿಟ್ಟಿದ್ರೆ ತಾನೆ? ನೀವು ಆರಾಮಾಗಿ ಅದು ಡಿಸಾಲ್ವ್ ಆಗುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಇವಾಗ ನೀನೊಂದು ಹಾಡು ಹೇಳು. ನೀನೊಂದು ಹಾಡು ಹೇಳಿದ್ಮೇಲೆ ಬಿಡ್ತೀನಿ. ನಿನ್ಗೆ ಇಷ್ಟ ಬಂದಿದ್ದು ಹಾಡು. ಹೇಳು ವಾಯ್ಸ್ ಚೇಂಜ್ ಆಗಲ್ಲಪ್ಪ. ಹೇಳಮ್ಮ. ಕ್ಷೇಮವೇ ನನ್ನ ಓಲೆ ಓದಿದೆ ಹೃದಯವನು. ಮತ್ತೆ ನಿಮ್ಮ ಕಡೆಯಿಂದ ಏನೋ ಒಂದು ಹೇಳಿ ಗೈಸ್. ನಮ್ಮಮ್ಮ ಅಲ್ಲಿ ನೋಡಿ ಓಡೋದ್ರು. ನೀರು ಕುಡಿ. ಹೆಂಗಿತ್ತತ್ತೆ ಎಕ್ಸ್ಪೀರಿಯನ್ಸು? ಗಂಟ್ಲು ಇದೆಲ್ಲ ಉರಿತಾ ಇದೆ. ಹೋಗ ಔಟಾ ನಂದಿನಿ ಅಕ್ಕ? ಗೈಸ್ ನಂದಿನಿ ಅಕ್ಕ ಫುಲ್ ಔಟು. ನೀರು ಕುಡಿದಿರ್ತೀವ. ನೀರು ಕುಡಿವಿ ಅಷ್ಟೇ. ನಾನು ನೀರು ಕುಡಿದ್ಬಿಡ್ರಿ. ಒಂದು ಹಾಡು ಹೇಳ್ನಂದಿನಿ. ಒಂದು ಹಾಡು ನಂದಿನಿ ಅಕ್ಕ ನೀವು. ಯಾವ್ದು ಹೇಳ್ಬೇಕು? ಯಾವುದೋ ಒಂದು ನಿಮ್ಗೆ ಇಷ್ಟ ಬಂದಿದ್ದು. ಯಾಕೆ ಕಿವಿಯೆಲ್ಲ ಹೋಗ್ತಾ ಇಲ್ಲ. ಇದೆಲ್ಲ ನಾವು ಟ್ರೈ ಮಾಡಿ ನೀನು ನೀರು ಕುಡಿದ್ರು ಹೋಗಲ್ಲ. ತಲೆನೇ ಕೆಡಿಸ್ಕೊಂಬೇಡ, ಕುತ್ಕೋ. ನೀನೇನು ಮಾಡಿದ್ರು ಹೋಗಲ್ಲ. ಮಟನ್ ಬೇರೆ ತಿನ್ಬೇಕಲ್ಲ. ಗೈಸ್ ನಮ್ಮಮ್ಮ ನೋಡಿ. ಕುತ್ಕೋ, ಲೇಡೀಸ್ ಕ್ಲಬ್ ಬೈಲಿ ಕುತ್ಕೋ. ನಂದಿನಿ ಅಕ್ಕ ಸಾಂಗ್ ಟಂಗ್ ಟ್ವಿಸ್ಟರ್ ಕೊಡು ವಿಷದ. ಯಾವ್ದಾರು ಒಂದು ಟಂಗ್ ಟ್ವಿಸ್ಟರ್ ಹೇಳಮ್ಮ. ನಾವು ಅಮ್ಮನ ಹೇಳಿ ಟಂಗ್ ಟ್ವಿಸ್ಟಾಗಿ ಕೂತವ್ರು ಗೈಸ್. ಹೆಂಗಿದೆ ಆಯ್ತಾ ಫೀಲಿಂಗು? ಇದೆಲ್ಲ ಉರಿತಾ ಇದೆ ಕಣಲು.
ನನಗೆ ಬಾಯಿ ನೀರಿಗಿಂತ ಹಾಂ ಫುಲ್ ಉರಿತಾ ಇದೆ. ಇದು ಶುಗರ್ ಹೆಲ್ಪ್ ಆಗುತ್ತೆ. ಶುಗರು ಯಪ್ಪ ಕೊಡ್ತಾ ಇದ್ದೀನಿ ತಗೋ. ನಾನು ಹೇಳಿಲ್ಲ ತಪ್ಪೆ. ಓ ಮೈ ಗಾಡ್, ಒಂದ್ಸತಿ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇತ್ತು. ಅಮ್ಮ ನೀವ್ ಹೆಂಗಿರ್ತೀರೋ? ನಿಂಗೆ ಟಾಲರೆನ್ಸ್ ಇಲ್ವಾ ಜಾಸ್ತಿ? ಜೇನುತುಪ್ಪ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಜೇನುತುಪ್ಪ ಕಂಪ್ಲೀಟ್ ಫಿಕ್ಸ್ ಮಾಡುತ್ತೆ. ಆಗ್ತಾ ಇಲ್ಲ, ಇದೆಲ್ಲ ಉರಿತಾ ಇದೆ ನಂಗೆ ತುಂಬ ನುಂಗ್ಬಿಟ್ಟು. ವಿಡಿಯೋಲೆಲ್ಲ ನೋಡಿದಾಗ ನೀವು ಅಂದ್ಕೊಂಡಿರ್ತೀರ ತಾನೇ ಇದೇನು ಹಿಂಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಖಾರ ಜಾಸ್ತಿ ಅಂತ. ತಲೆ ಎಲ್ಲ ಹೊಯ್ ಅಂತ ಇದೆ. ನನಗೆ ಇದು ಏನು ಅತ್ತೆ ರಿಗ್ರೆಟ್ ಆಗ್ತಿದ್ಯಾ ಯಾಕಾದ್ರೂ ಒಪ್ಕೊಂಡೆ ಅಂತ? ಹಾಂ ರಿಗ್ರೆಟ್ ಮಾಡಿದ್ರಿ ತಾನೇ? ಎಕ್ಸ್ಟ್ರೀಮ್ ಸ್ವೀಟ್ ಅಂತ ಎಕ್ಸ್ಟ್ರೀಮ್ ಸ್ವೀಟ್. ಜಾಸ್ತಿ ಸೀರ್ತ ಏನು ಇದು ಟೇಸ್ಟೇ ಗೊತ್ತಾಗ್ತಾ ಇಲ್ಲ, ಬಾಯಿಗೆ ಏನು ಟೇಸ್ಟ್ ತಲೆ ಎಲ್ಲ ತಿರುಗ್ತಾ ಐತೆ. ಏನು ಟೇಸ್ಟ್ ಗೊತ್ತಾಗ್ತಿಲ್ಲ ಅಲ್ಲ? ಗೊತ್ತಾಗ್ತಾ ಇದೆಯಾ? ಗೈಸ್ ನಮ್ಮ ಮನೇಲಿ ಎಲ್ಲವ ಒಟ್ಟು ನಿಂಗೆ ನಂಗೆ ಅನಿಸ್ತದೆ. ಚಿಕ್ಕ ಪೀಸ್ ತಗೊಂಡು ಜಾಸ್ತಿ ಆಗಿದೆ. ನಿಂಗೆ ಸಹ ಟಚ್ ಆಗಿದ ತಕ್ಷಣ ಫುಲ್ ಬ್ಲಾಸ್ಟ್ ಆಗೋಯ್ತು ಒಂದೇ ಸತಿ. ಹೌದಾ? ಮೂಗು ತುಟಿಯೆಲ್ಲ ಒಂಥರ ಶಿವರ್ ಆದಂಗೆ ಆಗ್ತದೆ ನನಗೆ. ಗೈಸ್ ಮಲ್ಕೊಂಡೇ ಬಿಟ್ರು ಗೈಸ್. ಇವ್ರು ಟ್ರೈ ಮಾಡಿ ಜೋಲೋ ಚಾಕ್ಲೇಟ್ ತಿಂದು ನಿದ್ದೆನೇ ಮಾಡ್ತಾರೆ ನೋಡಿ. ತಲೆ ಎಲ್ಲ ತಿರುಗ್ತಾ ಇದೆಯೋ? ಅಯ್ಯಯ್ಯಯ್ಯಯ್ಯೋ, ಓ ಮೈ ಗಾಡ್. ಏನೂ ಆಗಲ್ಲ. ಹಂಗ ತಿನ್ನೋದು ಇದೆಲ್ಲ ಉರಿತಾ ಇದೆ. ಮುಖ ಮುಟ್ಕೊಂಬೇಡ. ಆಲ್ರೆಡಿ ಉರಿತಾ ಇದೆಯಲ್ಲ. ನೀವಮ್ಮ ಫುಲ್ ಗಾನು ನೋಡಿ. ನಿಮ್ಮ ಮಗಳು ಗುಂಡ್ಕಲ್ ಥರ ನಿಂತವಳೆ. ಅತ್ತೆ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ ಅಲ್ಲ ಅತ್ತೆ ನೀವು? ಬಟ್ ಅತ್ತೆ ಹೆವಿ. ಅತ್ತೆ ಮೋಸ್ಟ್ ರಿಗ್ರೆಟ್ ಆಗಿದೆ ಇವತ್ತು, ಯಾಕಾದರೂ ಒಪ್ಕೊಂಡೆ ಅಂತ. ನಿಜವಾಗ್ಲೂ ಯಾಕೆ ಒಪ್ಕೊಂಡು ಅನಿಸ್ತದೆ, ಇದೆಲ್ಲ ಉರಿತಾ ಇದೆ, ಬಾಯಿಗೆ ಏನು ಟೇಸ್ಟೇ ಇಲ್ದೇ ಮಾಡ್ಬಿಟ್ಟಾಗ. ಇಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತು ಆದ್ಮೇಲೆ ಸರಿ ಹೋಗುತ್ತೆ. ಒಂದು 10-15 ಮಿನಿಟ್ಸು ಸರಿ ಹೋಗುತ್ತೆ. ಸುಮ್ಮನೆ ಇದ್ದಾರೆ ನೋಡಿ ಫುಲ್ ನಾರ್ಮಲ್ ಆಗಿದ್ದಾರೆ ಇವರಿಬ್ರು. ಅವನಂತೂ ನೋಡು ತಿಂದೇ ಇಲ್ಲ. ತಿಂದೆ ಜೇನುತುಪ್ಪ ನವೀನ ನೀನು ಉಗ್ದಿದ್ಯಾ, ನಾನು ನುಂಗಿದ್ದೀನಿ. ನಾನು ಅದೇ ಲಾಸ್ಟಿಗೆ ಹಿಂಗೆ ಮಾಡಿ ನನಗೆ ಜಾಸ್ತಿನೂ ಕೊಟ್ಟಿದ್ದ ಪೂರ್ತಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಆ್ಯಕ್ಚುಲಿ ಜೋಲೋ ಚಿಪ್ಗಿಂತ ಚಾಕ್ಲೇಟ್ ಏನಕ್ಕೆ ವರ್ಸ್ಟ್ ಆಗಿರುತ್ತೆ ಗೊತ್ತಾ? ತಲೆ ಸುತ್ತಂಗಾಗ್ತದೆ. ತಲೆ ತಲೆ ಎಲ್ಲ ಸುತ್ತಂಗಾಗ್ತದೆ. ಇದೆಲ್ಲ ಉರಿ ಬಂದ್ಬಿಡ್ತು ನನಗೆ. ತಲೆ ಎಲ್ಲ ತಿರುಗ್ತಾ ಐತೆ. ನನಗೂ ಸುತ್ತಾದೆ. ಇಲ್ಲ ಸರಿ ಹೋಗುತ್ತೆ. ಮೈಯೆಲ್ಲ ಸೆಕೆ ನೀರು ಬಂದಂಗ. ಅದು ಹಂಗೆ ಸರಿ ಹೋಗುತ್ತೆ ಆದರೆ. ಬಟ್ ಇದು ಜೋಲೋ ಚಾಕ್ಲೇಟ್ ಚಿಪ್ಗಿಂತ ವರ್ಸ್ಟು. ಟ್ರೈ ಮಾಡಬೇಡಿ. ಈ ತಂಬಾಕು ಖಂಡಿತ try ಏನಾದ್ರು ಮಾಡ್ಬೇಡಿ. ತಿಂದ್ರೆ ಆತದಲ್ಲ. ನೀನು ಯಾವಾಗ ತಂಬಾಕು ತಿನ್ನಕ್ಕೆ ಹೋಗಿದೆ? ಹೇಳಿದ್ದು. ನಾಲ್ಗೆ ಒಂಥರ ಸುಟ್ಟೋದಂಗೆ ಆಗ್ತಾ ಇದೆ. ಅದು ಚಾಕ್ಲೇಟ್ ಏನು ಗೊತ್ತಾ ಗೈಸ್, ಅದು ಟಂಗ್ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನೀಟಾಗಿ ಕುತ್ಕೊಂಡಾಗ ಇದನ್ನ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಮೆಲ್ಟ್ ಆಗುತ್ತಲ್ಲ. ಇಟ್ಕೊಂಡ್ರೆ ಖಾರ ಆಗುತ್ತೆ ಅಂದ್ಬಿಟ್ರೆ ನಾನು ನುಂಗ್ಬಿಟ್ರೆ ಸರಿ ಹೋಗುತ್ತೆ, ನುಂಗಿದ್ರೆ. ನುಂಗ್ಲಿಲ್ಲ. ಓ ನೀವು ನುಂಗ್ಬಿಟ್ರಾ? ನಿಮ್ಗೆ ಅದಕ್ಕೆ ಜಾಸ್ತಿ ನಾನೇನ್ ಮಾಡ್ದೆ? ಚಿಪ್ದೆ. ನುಂಗಂಗಿಲ್ಲ. ಅದೇ ಪೈಪಲ್ಲಿ ಮೆಲ್ಟ್ ಆಗಿದೆ ಅಂತ ಓ. ಇದೆಲ್ಲ ಉರಿತಾ ಇದೆ ನಿಂಗೂನು. ಚಿಪ್ಬಿಟ್ಟು ನಿಂಗೆ ಇಲ್ಲ ಅವಳಿಗೆ ಗೊತ್ತು. ಚಿಪ್ಸ್ ಎಲ್ಲ ಮರ್ತೋದ್ರ ತಿಂದು. ಗೈಸ್ ಯಾರೋ ಗೀಚಿ ಹೋದ ಹಾಗೆ ನಂದಿನಿ ಅಕ್ಕ ಹಂಗಾಗ್ಬಿಡೋದು. ಫೈನಲಿ ಎಲ್ಲ ಹಾಡು ಹೇಳ್ಬಿಟ್ರು ಗೈಸ್. ನಂಬ್ಕೊಂಡು ನಾನೆಲ್ಲ ಫುಲ್ಲು ಸ್ವೀಟು. ನಿಮ್ಗೆಲ್ಲ ನಿಜ ಹೇಳಿದ್ರೆ ನೀವು ಯಾರು ಒಪ್ಕೊಂತಿರ್ಲಿಲ್ಲ. ಇತ್ತಲ್ಲ ಫುಲ್ ಓ ಇದ್ರೆ ಏನಾಗ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮು ಗೈಸ್ ಚಾಕ್ಲೇಟ್ ಸ್ಮೆಲ್ ಇದೆ ಅಂದ್ಕೊಂಡು, ಚಾಕ್ಲೇಟು ಏನೋ ಸ್ವೀಟ್ ಇರುತ್ತೆ ಇದೇನಾಗುತ್ತೆ ಅಂದ್ಕೊಂಡು ಜೋಲೋ ಚಿಪ್ಸ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಚಾಕ್ಲೇಟ್ ಒಂದ್ಸರಿ ಟ್ರೈ ಮಾಡಿದ್ವಿ. ಟ್ರೈ ಮಾಡಿ ನಾವೆಲ್ಲ ಫುಲ್ ಗಾನು. ಸೊ ಅದಾದಮೇಲೆ ಅಂದ್ಕೊಂಡೆ ದೊಡ್ಡವ್ರಿಗೆ ಟ್ರೈ ಮಾಡಿಸ್ಬೇಕು ಒಂದ್ಸತಿ ಅಂತ. ಯಾಕಂದ್ರೆ ನೀವು ವೀಡಿಯೋಗಳಲ್ಲೆಲ್ಲ ಜಾಸ್ತಿ ನೋಡಿರ್ತೀರ ಏನಾಗುತ್ತೆ, ಯಾಕೆ ಹಿಂಗೆ ಓವರ್ ಆ್ಯಕ್ಟಿಂಗು. ಇಷ್ಟು ಕೊಟ್ಟಿದ್ಯಾ? ಇಲ್ಲ ಆ್ಯಕ್ಚುಲಿ ನಾನು ಚಾಕ್ಲೇಟ್ ಅಂತ ಇಷ್ಟು ಟೇಸ್ಟ್ ಇದೆ ಚಾಕ್ಲೇಟು, ಇಷ್ಟು ಕಮ್ಮಿ ತಿಂದ್ರೆ ಏನಾಗುತ್ತೆ ಅನ್ಕೊಂಡೆ. ನಿಮ್ಗೇನಾಗ್ಲಿಲ್ಲಲ್ಲ? ಗೈಸ್ ಸಹ ಒಬ್ಬನೇ ಗುಂಡ್ಕಲ್ ಥರ ಇರೋದು. ಏನ್ ಮಾಡ್ತೀಯಾ? ನಿಂಗೂ ಆಗ್ತಾ ಇದೆಯಾ? ನೀವ್ ಮಟನ್ ತಿಂತಿರಲ್ಲ ಇದಕ್ಕೆ ಇವಾಗ. ಗೈಸ್ ನಮ್ಮ ಅಮ್ಮಂಗೆ ಮಟನ್ ಚಿಂತೆ. ಎಲ್ಲಾರ್ದು ಅಲ್ಲಿ ಸರ್ವೈವಲ್ ಚಿಂತೆ ಆದರೆ ನಮ್ಮಮ್ಮ ನಾನು ಮಟನ್ ಹೆಂಗೆ ತಿನ್ಲಿ ಅಂತ ನಮ್ಮಮ್ಮಗೆ ಮಟನ್ ಚಿಂತೆ. ತಿನ್ನೋದ ಬಿಟ್ರಿ ಇವತ್ತು ನೀವು. ಅಷ್ಟೊತ್ತಿಗೆ ಐಸ್ ನಿನಗೆ ಹೆಂಗಿತ್ತು? ನೀನು ತಿಂದಿದ್ದ? ಫಸ್ಟ್ ಟೈಮಾ? ಹಾಂ. ಅತ್ತೆಗೇನು ಗೊತ್ತಾ ಮೇನ್ ಎಫೆಕ್ಟ್ ಆಗಿರೋದು? ಇಲ್ಲ ಅತ್ತೆ ಡೈರೆಕ್ಟಾಗಿ ಒನ್ ಶಾಟ್ ನುಂಗ್ಬಿಟ್ಟವ್ರೆ. ನಾಲ್ಗೆಲ್ಲಿ ಇಟ್ಕೊಂಡು ಎಫೆಕ್ಟ್ ಆಗುತ್ತೆ, ನುಂಗಿದ್ರೆ ಏನಾಗಲ್ಲ ಅಂತ. ನುಂಗ್ಬಾರ್ದು, ಅದು ತಿನ್ಬೇಕು ಆ್ಯಕ್ಚುಲಿ. ನಾನು ಚಿಪ್ಪಿ ಹಾ. ನಾನು ಬಾಯಿಲೆ ಇಟ್ಕೊಂಡಿದ್ದೆ.
ನೀನ್ ಉಗ್ದೆ ತಾನೆ ಇಲ್ಲ 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 ತಿಂದೆ ಶಿರಕ್ಕ ನಂದಿ ಎಲ್ಲರೂ ಫುಲ್ ನೀಟಾಗಿ ತಿಂದಿದ್ದೀವ. ಸ್ವಲ್ಪ ಇವನಿಗೆ Very nice. ತಿನ್ಬಿಟ್ಟು ಟೇಸ್ಟ್ ನೋಡು ಆಮೇಲೆ ಆಮೇಲೆ ನಾವು ತಿಂತೀವಿ ಅಂತ ಹೇಳ್ಬಿಟ್ಟು ಅಲ್ಲ ನಾನು ಅದಕ್ಕೆ ನಾನು ಹೋಸ್ಟ್ ಮಾಡಬೇಕು, ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮನೆ ಪ್ಲೇಟ್ ತಿರ್ಗಿಸ್ಬಿಟ್ಟೆ ಹಿಂಗೆ ಖಾಲಿ ಫುಲ್ ಸಹ ಒಂದು ಫುಲ್ ಚಾಕ್ಲೇಟ್ 5 ಜನ ಗೈಸ್, ಒಂದು ಫುಲ್ ಚಾಕ್ಲೇಟು. ಹಾಂ ಒರಿಜಿನಲ್ ಅರ್ಧಂಬರ್ಧ ಜೀವ ಆಗೋಗ್ತದೆ. ಒಬ್ಬರೇ ತಿಂದ್ರೆ ಆಗಲ್ಲ. ಅರ್ಧಂಬರ್ಧ ನೀರು ತಲೆ ಸುತ್ತ ಇಷ್ಟಕ್ಕೇನೆ. ಗೊತ್ತು ಗೊತ್ತು ಗೊತ್ತು. ಟೇಸ್ಟ್ ಮಾಡು ಹೆಂಗಿರುತ್ತೆ. ಇಲ್ಲ 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 ಬಾ ಬಾ ಇದೆ ಇದೆ ಇಲ್ಲ ಇಲ್ಲ. ಓ ಈಗ ಬೇಡ ಬೇಡ, ಆಮೇಲೆ ನಾ ಇದು ಬ್ಲಾಗ್ ಯಾರು ಕಂಟಿನ್ಯೂ ಮಾಡ್ತಾರೆ ನಾವಿಂಗೆ ಮಾಡಿ ಗೈಸ್? ಆಗಲ್ಲ, ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಮಾಡ್ತೀನಿ. ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಇಟ್ಕೊ ಇಟ್ಕೊ ಬಾ ಬಾ. ಕಡೆ ಇದೆ. ಅದು ಬಿಸಾಕದ್ ನಂದಿನಿಯಕ್ಕ, ಅದು ಮೆಲ್ಟ್ ಆಗಿರೋದು ಯಾವ ಮೆಲ್ಟು ಇದೆ ನಾವು ತಿಂದಿಲ್ಲ. ಗೈಸ್ ನೋಡಿ. ಇಷ್ಟು ಬಾಕಿ ಇದೆ, ಇನ್ನ ಯಾವ ಚಾಕ್ಲೇಟ್ ಇಷ್ಟಿನ್ನ ಮಿಕ್ಕಿದೆ. ಅಷ್ಟ್ ತಿಂದ್ರೆ ಏನಾಗಲ್ಲ. ಅಷ್ಟಿಂದ ಏನಾಗಲ್ಲ. ಐಸ್ ಕ್ರೀಮ್ ಏನಾದ್ರು ಆರ್ಡರ್ ಮಾಡಲ್ಲ? ಐಸ್ ಕ್ರೀಮ್ ಆಕ್ಚುಲಿ ಸರಿ ಹೋಗುತ್ತೆ. ಕರೆಕ್ಟು, ಐಸ್ ಇಟ್ಕೊಂಡ್ರೆ ಹೋಗುತ್ತೆ. ಬಾ. ಐಸ್ ಇಟ್ಕೊಂಡ್ರೆ ಕಂಪ್ಲೀಟ್ ಸರಿ ಹೋಗುತ್ತೆ. ಎಲ್ಲ ಉರಿತಾ ನೋಡಿ ಅತ್ತೆ ಪಾಪ ಹೇಳಿದ್ರು ಬೇಡ ಅಂತ. ಬೇಡ ನಂದಿನಿ ಬೆಳೆಸ್ತಾನೆ ನಮ್ಗಾಗಿ ನಮ್ಗೆ ಆಗದ್ ಬೇಡ. ಅದೇ ಅವನೇ ತಾನೇ ನಮ್ಗೆಲ್ಲ ಕೊಟ್ಟಿದ್ದು. ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ. ಕ್ಯಾಮ್ರಾ ಇಟ್ಟು ಅವ್ನು ತಿಂದಿರ. ಇಲ್ಲಿ ಅದು ಆಕ್ಚುಲಿ ಏನ್ ಮಾಡಿ ಗೊತ್ತಾ, ಇದು ನಿಮ್ಮ ಚಿಕ್ಕ ಮಗ್ಳಿಗೆ ತಗೊಂಡು ನೀನೇ ಬಾ ಬಾ. ಪಾಪ ಇತ್ತು, ನಂಗೆಲ್ಲ ಬಿಡಬಾರ್ದು. ಮಾಡು ಮಾಡು ಸರಿ ಕರೆ. ಕೊಡಿ ಹೋಗ್ಲಿ ತಿಂತೀನಿ. ಅಷ್ಟ್ ತಿಂದ್ರೆ ಏನಾಗಲ್ಲ. ಇಷ್ಟೇ ತಾನೆ. ಬಾಯ್ಲಿ ಇಟ್ಕೊಂಡು ನಾಲಿಗೆ ಮೇಲೆ ತೋರಿಸ್ಬೇಕು. ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇತ್ತು. ನನ್ ಗಂಟ್ಲು ಉದಿತಾರೆ ಗಂಟ್ಲು ಉದಿತಾರೆ. ನಾನು ಹಂಗೆ ಇಟ್ಟು ವಾಚ್ಮೆನ್ ತಲ ನೋಡ್ತಾರ ಅದನ್ನ. ಏಯ್ ಬೇಡ. ಹಾಂ ಅಷ್ಟ್ ತಿಂದ್ರೆ ಏನಾಗಲ್ಲ. ಸಾಕು ತಿನ್ನಿ. ನಾಲ್ಗೆ ಮೇಲೆ ಕುತ್ಕೊಳ್ಳುತ್ತೆ. ನಾಲ್ಗೆ ಮೇಲೆ ಕುತ್ಕೊಳ್ಳೋದ್ರಿಂದ ಆಗಲ್ಲ. ನಾನ್ ಏನ್ ಮಾಡ್ದೆ ಬಡ 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 ಅನ್ಸ್ಬಿಟ್ಟೆ. ನಾಳೆ ಮಗು ಇರಕ್ ಬಿಟ್ಕೊಂಡಿಲ್ಲ. ಬ್ರೋ ನಂಗೆ ಆಗಲ್ಲ ಬ್ರೋ. ಮಾಡ್ಕೊಂಡು. ನಾ ತಿಂದಿದ ತಕ್ಷಣ ಗೈಸ್ ಅದೇನು ಗೊತ್ತಾ, ಮೇನು ತಿಂದಿದ ತಕ್ಷಣ ಘಾಟ್ ಹೆವಿ ಹೊಡಿಯುತ್ತೆ, ಗಂಟ್ಲಿಗೆ ಹಂಗೆ ಘಾಟ್ ಹೊಡಿತಾರೆ. ನೀರ್ ತರ ಮಾಡ್ಕೊಂಡು ಎನ್ಸಿಬಿಡ್ತದಾರ. ನೀರ್ ತರ ಹಾಗೆ ಹಾಗೆ ಹಾಗೆ. ಪನಿಷ್ಮೆಂಟ್ ತರ ಕೊಡ್ತಾರೆ ನನಗೆ. ಹಾಂ ಹಾಗೆ. ಎಲ್ಲಾರ್ಗು ತಿನ್ಸಿ ನಿನಗೆ ನಿನ್ಗೆ ಪನಿಷ್ಮೆಂಟ್ ಆಯ್ತಾ? ಗೈಸ್ ಟೈಮ್ ಟು ಆರ್ಡರ್ ಸಮ್ ಐಸ್ ಕ್ರೀಮ್ ಇವಾಗ. 5 ನಿಮಿಷ ಆಗ್ತೈತೆ. ಇದಿಲ್ಲ ಯಾವ್ದು ಐಸ್ ಕ್ರೀಮ್ ಇಲ್ಲ ಏನಿಲ್ಲ, ಹಂಗೆ ಇರು. ಐಸ್ ಐಸ್ ಹಂಗೆ ಇರು. ಹಂಗೆ ಇರು. ಹಂಗೆ ಇರು. ಸರಿ ಹೋಗುತ್ತೆ, ಅದೊಂದು 10-15 ಸರ್ ಆಗದೆ ಅಂದ್ರೆ ಬಾ ನೀರು ಕುಡಿತೀನಿ. ಇಲ್ಲ ಇಲ್ಲ, ನೀರೆಲ್ಲ ಇಲ್ಲ. ಅತ್ತೆ ಇದೇನಿದು? ನೇರ್ಲೆ ಹಣ್ಣು. ನೇರ್ಲೆಣ್ಣಾ? ಥ್ಯಾಂಕ್ ಯು. ಇದ್ಮೇಲೆ ಜೇನುತುಪ್ಪ ತಿನ್ಬೋದಾ? ಹ್ಞೂ ಜೇನುತುಪ್ಪ ಇದೆ. ಹಾಂ, ಉಪ್ಪ ನೇರ್ಲೆಣ್ಣೇನು ಎಫೆಕ್ಟ್ ಆಗ್ತಿಲ್ಲ. ಇದಾಗಿದ್ದು ಜಾಸ್ತಿ ಉದಿತ್ತು. ಪಗ ಪಗ ಅಂತ ನಾಲ್ಗೆ. ಇಟ್ಕೊಳ್ತಾ ಸಕ್ಕರೆ ನನಗಂದ್ರೆ ನನಗೆ ಗುದ್ದು ರೂಢಿ ಆಗೋದು. ಗಂಟೆ ಆಗ್ತಾ ಇದೆಯಾ? ನೇರ್ಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ದಂಗಾಯ್ತು. ಇಷ್ಟೆಷ್ಟು ಹೆಂಗಾಗ್ತಾವ ಇವ್ರು? ಹೊಟ್ಟೆ ನೋವುತ್ತದೇನೋ? ಹ್ಞೂ ಲೂಸ್ ಮೋಷನ್ ಆಗ್ಬೋದು ವಾಮಿಟ್ ಲೂಸ್ ಆಗ್ಬೋದು ಮೋಷನ್ ಆಗಲ್ಲ. ವಾಮಿಟ್ ಆಗ್ಬೋದು. ವಾಮಿಟ್ ಮಾಡಿದ್ರೆ ಎಲ್ಲ ಔಟ್ ಆಗುತ್ತೆ. ಒಂದ್ಸತಿ ಕೂಕ್ ನೀರ್ ಮಾಡಿದ್ರೆ ಕುಡಿ ನಂತೀನಿ ಜಾಸ್ತಿ. ನಾನ್ ಜಾಸ್ತಿ ನೀರ್ ಕುಡ್ಬಿಟ್ಟೆ ಹೋಗಿ. ನಾನು ನೀರು ಕುಡ್ದೆ. ಐಸ್ ಇಟ್ಕೊಂಡ್ರೆ ಕಂಪ್ಲೀಟ್ ಹೋಗುತ್ತೆ. ಜಾಸ್ತಿ ನೀರ್ ಗೈಸ್ ಹೋಗಿ ಐಸ್ ತಿನ್ನೋಣ. ಐಸ್ ಇಲ್ಲ. ಐಸ್ ಇಲ್ವಾ? ಅದು ಇಲ್ಲ ಇಲ್ಲ ಏನಾಗಲ್ಲ. ಮತ್ತೆ ನಿಮ್ಮ ಮನೇಲಿ ಐಸೇ ಇಲ್ಲ ಅತ್ತೆ? ಓ ಇಲ್ಲ ಇದೆ ಇದೆ. ಮತ್ತೆ ಇದೆ ಸಾಕು, ಒಂದು ಐಸ್ ಸಾಕು ನನಗೆ. ಗೈಸ್ ಆಕ್ಚುಲಿ ಐಸ್ ಇಟ್ಕೊಂಡ್ರೆ ತುಂಬಾ ಆರಾಮ್ ಅನ್ಸುತ್ತೆ. ಬಿಕಾಸ್ ಅದು ಐಸ್ ಇಟ್ಕೊಂಡಿದ ತಕ್ಷಣ ಅದು ಸೆನ್ಸಿಟಿವಿಟಿ ಹೋಗ್ಬಿಡುತ್ತಲ್ಲ ಟಂಗಲ್ಲಿ. ಸೊ ಐಸ್ ಇಟ್ಕೊಂಡಿದ ತಕ್ಷಣ ತುಂಬ ಅದೇನು ಫೀಲೇ ಆಗಲ್ಲ ಆ್ಯಕ್ಚುಲಿ. ಇದೊಂದು ಹ್ಯಾಕು, ನಾನು ಯಾರಿಗೂ ಹೇಳಲ್ಲ, ಹೇಳಿರಲಿಲ್ಲ. ಗೊತ್ತಾಯ್ತಲ್ಲ ಆಗ. ಏನೋ ಗಂಟೆ ಎಲ್ಲ ಇದಾಗುತ್ತೆ. ನಿನ್ಗೆ ಯಾವಾಗ ಐಸು ಸೆನ್ಸೇಷನ್ನು ಕಂಪ್ಲೀಟ್ ಕಿಲ್ ಮಾಡುತ್ತಲ್ಲ ಬಿಟ್ಕೊಂಡಿದ ತಕ್ಷಣ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ನೋಡಕ್ ಇಷ್ಟಿದ್ರು ಮೂರ್ತಿ ಚಿಕ್ಕದಾದ್ರು ಕೀರ್ತಿದ್ರು. ಖಾರ ಜಾಸ್ತಿ ಅಪ್ಪ. ಹೌದಾ? ಮತ್ತೆ ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ನಂಗೆ ಕಾಮಿಡಿ ಆಗಿಲ್ಲ, ಬರ್ನಿಂಗ್ ಆಗಿದೆ. ನಿಮ್ಗೆ ಅಂದಿಯಕ್ಕ? ಎಕ್ಸ್ಪೀರಿಯನ್ಸ್. ಹೊಟ್ಟೆ ಎಲ್ಲ ನೋವ್ತಾ ಇತ್ತು ನನಗೆ. ಆ್ಯಕ್ಚುಲಿ ಎಲ್ಲರಿಗಿಂತ ನೀವೇ ಜಾಸ್ತಿ ಕಂಟೆಂಟ್ ಕೊಟ್ಟಿದ್ದೀವಿ ನನಗೆ. ಜಾಸ್ತಿ ನೀರ್ ಹಾಕೊಂಡ್ ಕುಡಿ. ನಂದಿನಿ ಹಾಕೋದು ಹಿಂಗೆ ಮಲ್ಕೊಂಡಿರೋದು ಎಲ್ಲ ಹಾಕ್ತೀನಿ, ಅದೆಲ್ಲ ಸ್ಟಾರ್ಟಿಂಗಲ್ಲಿ ಹಾಕ್ಬಿಡ್ತೀನಿ. ಏಯ್ ಕಟ್ ಮಾಡೋದೆಲ್ಲ ಕಟ್ಟ ಚಾನ್ಸೇ ಇಲ್ಲ. ಹಾಂ ಸಾಕು. ನಂದಿನಿ ನಾವು ಸ್ಟ್ರಾಂಗ್. ಇದು ಕಂಪ್ಲೀಟ್ ಅದೇ ಈ ಕಂಪ್ಲೀಟ್ ವಿಡಿಯೋ ಏನು ಕಟ್ ಮಾಡಲ್ಲ. ನಿಮ್ಮಿಬ್ರಿಗೆ ಹೆಂಗೆ ಅನಿಸ್ತು? ಮ್ಯಾನೇಜಬಲ್. ಇವಾಗ ಹೊಟ್ಟೆ ಬೇಯ್ತದೆ ಸ್ವಲ್ಪ. ಹೊಟ್ಟೆ ಬೀತಿದ್ಯಾ? ತಲೆ ಸುತ್ತಂದಂಗ ಆಯ್ತು. ಇವಾಗ ಏನಿಲ್ಲ ತಾನೇ? ಹೊಟ್ಟೆ ಉರಿತಾಯ್ತಾ? ನನಗೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಗಂಟಲು ನಿಜ ಹೊಟ್ಟೆ ಉರಿತಾ ಇತ್ತು ನನಗೆ. ಕೊಂಡಿದ್ದೀನಿ ನಾನು ಅಷ್ಟೇ. ಊಟ ಹೆಂಗ್ ಮಾಡೋದು? ಹೊಟ್ಟೆ ಇದೆಯಲ್ಲ. ಏನು ಮಟನ್ ಏನು ಮಟನ್ ಇದೆ?
ಇವಾಗ ನೋಡಿ ಹೋಗ್ಲಿ ಫೈನಲಿ ಇದ್ರ ಮೇಲೆ ಏನೇನು ಬರ್ತಿದೆ ಅಂತ. ಓದು ಜೋರಾಗೆ. ಮೇಡ್ ವಿತ್ ಕ್ಯಾರೋಲಿನಾ ರೀಪರ್ ಪೆಪ್ಪರ್. ಹಾಂ ಅಂದರೆ ಮಾತಾಡೋದು ಇದು ಕಮ್ಮಿ ಆಗುತ್ತೆ. ಮೌತ್ ಆನ್ ಫೈರ್. ಬಾಯಲ್ಲಿ ಉರಿ ಜಾಸ್ತಿ. ಇದೇನಿದು ಇಂಪೇರ್ಡ್ ವಿಷನ್ ಫ್ರಮ್ ಟಿಯರ್ಸ್. ನಮ್ಗೇನು ಗೊತ್ತಾಗಿಲ್ಲ. ಆಮೇಲೆ ಇದು ಹಾಂ ಸ್ಟಮಕ್ ಏನಿಲ್ಲ ನಂದಿನಿ ಅಕ್ಕ, ಬಟ್ ಸ್ಟಮಕ್ ಎಫೆಕ್ಟ್ ಆಗುತ್ತೆ. ಹೊಟ್ಟೆ ಉರಿತಾ ಇದೆ. ಸೊ ಗೈಸ್, ನಮ್ಮ ಜೋಲೋ ಚಾಕ್ಲೇಟ್ ಚಾಲೆಂಜ್ ಅಥವಾ ರಿಯಾಕ್ಷನ್ ವಿಡಿಯೋ ಈ ಥರ ಇತ್ತು. 300 ರೂಪಾಯಿ ಕೊಟ್ಟಿದ್ಯಲ್ಲೋ. ಇಲ್ಲ 250 ರುಪೀಸು. 300 ರೂಪಾಯಿ ತಿಂತಿದ್ವಲ್ಲೋ. ಆ್ಯಕ್ಚುಲಿ 250 ರುಪೀಸು, ಬಟ್ ಹೌದಷ್ಟು. ಹಾಂ, ಅದು ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಹ್ಞೂ ಅದೇ ನಮ್ಮಮ್ಮ ನೋಡ್ರಿ ಗೈಸ್. ನಾಲ್ಕಿಗೆ ಬೀಸ್ಕೊತಾರದು. ಸೊ ಇದು ಕರೆಕ್ಟಾಗಿ ಯಾರೋ ನೋಡು, ಕರೆಕ್ಟಾಗಿ ಮಾಡಿದ್ದಾರೆ ಅಲ್ಲ, ಫೇಸು ಕರೆಕ್ಟಾಗಿದೆ ಎಲ್ಲ ಡಿಸೈನು ಎಲ್ಲ. ಇಲ್ಲ ನಮ್ದೆಲ್ಲ ರಿಯಾಕ್ಷನ್ಗಿಂತ ನಿದ್ದೆ. ನಂದಿನಿ ಅಕ್ಕಂದೆ ಹೈಲೈಟ್ ಇವತ್ತು, ಮಜಾ ಇತ್ತು. ಸೊ ಎಸ್ ಗೈಸ್, ಸೊ ಇದನ್ನು ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಈ ಥರದ್ದು ಏನೋ ಚಾಲೆಂಜ್ ಇಲ್ಲ ಬಿಡಿ, ಅಷ್ಟೇ. ಈಗ ಜೋಲೋ ದಿವಸ ನೆಕ್ಸ್ಟ್ ಟೈಮ್ ಜೋಲೋ ಅಂತ ನೋಡಿದ ತಕ್ಷಣ ಯಾರು ಒಪ್ಕೊಂಬೇಡ್ರಿ. ಒಬ್ಬರಿಗೆ ತಲೆ ಸುತ್ತು, ಒಬ್ಬರಿಗೆ ಹೊಟ್ಟೆ ಉರಿ, ಇನ್ನೊಬ್ರಿಗೂ ಹೊಟ್ಟೆ ನೋವು. ಅದೇ ಒಟ್ನಲ್ಲಿ ಜೋಲೋ ಅಂತ ನೋಡಿದ ತಕ್ಷಣ ಯಾರು ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಹಾರಿಬಲಾಗಿರುತ್ತೆ. ನೋಡಕ್ಕೇನೋ ಒಂಥರ ಚಾಕ್ಲೇಟ್ ಫ್ಲೇವರೇನೆ. ಸ್ಮೆಲ್ ಫುಲ್ ಚಾಕ್ಲೇಟ್ ತರ. ನಾನೆಲ್ಲ ಜಾಸ್ತಿ ಸ್ವೀಟ್ ಬರೀ ಖಾರ ಒಂದೆಲ್ಲ ಅದು ಹೆಂಗ್ ಹೇಳ್ಬಿಟ್ಟು ನಮಗೂ ಸ್ಥಳ ಗೈಸ್ ಎಲ್ಲರೂ ಅವ್ರಿಗೆಲ್ಲ ಓವರ್ ಸ್ವೀಟ್ ಅಂದಿದ ತಕ್ಷಣ ಹೌದಾ ಓ ಸ್ವೀಟ್ ಏನೋ ಆಗುತ್ತೆ ಬಿಡು ಅಂತ ಹೋದ್ರು. ನಾನು ತಿನ್ಬಿಡ್ತೀನಿ, ನಂಗೆ ಇಷ್ಟ. ನಾನು ಕೆಳಗಡೆಗೂ ಇಳಿತೀನಿ. ನಾನೇನೋ ಒಂದು ಎಫರ್ಟ್ ಅಂತ. ಸೊ ಎಸ್ ಗೈಸ್, ಹೋಪ್ಫುಲಿ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 20 ಮಿನಿಟ್ಸ್ ಪ್ಲಸ್ ಏನೋ ಟಚ್ ಆಗಿದೆ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇವರು ಮಾತಾಡೋದು ಮುಗಿಸಲ್ಲ. ಸೊ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಿಮ್ಗೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ. ಆ್ಯಂಡ್ ಆಲ್ಸೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಲೈಕ್ ಮಾಡಿ, ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓ ಗೈಸ್, ನಾನಲ್ಲ, ಇವ್ರು ಯೂಟ್ಯೂಬ್ ಮಾಡಬೇಕು 3 ಜನ. ಸೊ ಇದನ್ನು ಹೇಳ್ತಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ ಆಫ್ ಯು ಬಾಯ್, ಸಿ ಯು, ಬಾಯ್ ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.